ಸೆಪ್ಟೆಂಬರ್ 17ರಂದು ವಿಕ್ರಮ್ ರವಿಚಂದ್ರನ್ರಿಂದ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ. ಚಳ್ಳಕೆರೆ ನಗರದ ಪ್ರತಿಷ್ಠಿತ ಉಡುಪು ಮಾರಾಟಗಾರರಲ್ಲಿ ಒಂದಾದ ಕ್ರೇಜಿ ಫ್ಯಾಷನ್ ಗ್ಯಾಲರಿ ವತಿಯಿಂದ ಸೆಪ್ಟೆಂಬರ್ 17ರ ಬುಧವಾರ ಶಾಂತಿನಗರದ ಸಿಟಿ ಆಸ್ಪತ್ರೆಯ ರಸ್ತೆಯಲ್ಲಿ 2ನೇ ಶಾಖೆ ಆರಂಭವಾಗಲಿದ್ದು, ಉದ್ಘಾಟನೆಯನ್ನ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ವಿಕ್ರಮ್ ರವಿಚಂದ್ರನ್ ಉದ್ಘಾಟಿಸಲಿದ್ದಾರೆ ಎಂದು ಕ್ರೇಜಿ ಫ್ಯಾಷನ್ ಗ್ಯಾಲರಿ ಮಾಲೀಕ ಮಧುಕುಮಾರ್ ಮಾಹಿತಿ ನೀಡಿದ್ದಾರೆ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿ, ನಗರದ ಬೆಂಗಳೂರು ರಸ್ತೆಯಲ್ಲಿ ತಮ್ಮ ಮೊದಲ ಶಾಖೆ ಆರಂಭವಾಗಿ ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮೀಣ ಭಾಗದ ರೈತರ ಕುಟುಂಬಗಳಿಗೆ ರಿಯಾಯಿತಿ ದರದಲ್ಲಿ ಅತಿ ಕಡಿಮೆ ಬೆಲೆಗೆ ಉಡುಪುಗಳನ್ನು ವಿತರಿಸಿ ಜನ ಮನ್ನಣೆ ಗಳಿಸಿದೆ. ಹೀಗಾಗಿ ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ತಮ್ಮ 2ನೇ ಶಾಖೆಯನ್ನು ಶಾಂತಿನಗರದ ಸಿಟಿ ಹಾಸ್ಟೆಲ್ ಬಳಿ ತೆರೆಯಲಾಗಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ವಿಕ್ರಮ್ ರವರು ಸೆಪ್ಟೆಂಬರ್ 17ರ ಬೆಳಗ್ಗೆ 11 ಗಂಟೆಗೆ ನಗರಕ್ಕೆ ಆಗಮಿಸಲಿದ್ದು, ನೆಹರು ವೃತ್ತದಿಂದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿಮಾನಿ ಬಳಗ ಹಾಗೂ ಆಟೋ ಚಾಲಕರ ಸಂಘದ ವತಿಯಿಂದ ಮೆರವಣಿಗೆ ಮೂಲಕ ವಿಕ್ರಮ್ ರವಿಚಂದ್ರನ್ ರವನ್ನ ಪ್ರಾರಂಭೋತ್ಸವಕ್ಕೆ ಬರಮಾಡಿಕೊಳ್ಳಿದ್ದು, ಶಾಖೆಯ ಉದ್ಘಾಟನೆ ಪ್ರಯುಕ್ತ ಅಂದು 1000 ಜನರಿಗೆ ಉಚಿತ ಶರ್ಟ್ ಹಾಗೂ ಟಿ ಶರ್ಟ್ಗಳನ್ನು ಹಂಚಿಕೆ ಮಾಡಲಿದ್ದು, 500 ರುಗಳನ್ನು ಬಟ್ಟೆ ಖರೀದಿಸಿದವರಿಗೆ ಗಿಫ್ಟ್ ವೋಚರ್ ನೀಡಲಿದ್ದು, 6 ತಿಂಗಳ ಬಳಿಕ ವಿಜೇತರನ್ನು ಆರಿಸಿ ಬಹುಮಾನ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಚಳ್ಳಕೆರೆ ನಗರಸಭೆ ನಾಮನಿರ್ದೇಶಿತ ಸದಸ್ಯರು ಹಾಗೂ ನೇತಾಜಿ ಬಳಗದ ನೇತಾಜಿ ಆರ್ ಪ್ರಸನ್ನ ಮಾತನಾಡಿ, ಸೆಪ್ಟೆಂಬರ್ 7ರಂದು ವಿಕ್ರಮ್ ರವಿಚಂದ್ರನ್ ಚಳ್ಳಕೆರೆ ನಗರಕ್ಕೆ ಆಗಮಿಸಲಿದ್ದು, ಕ್ರೇಜಿ ಫ್ಯಾಷನ್ ಗ್ಯಾಲರಿ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ದೊಡ್ಡೇರಿ ಮಠದ ಶ್ರೀ ಕನ್ನಿಕೇಶ್ವರ ಮಠದ ಸ್ವಾಮೀಜಿಯವರು ಸಹ ಆಗಮಿಸಲಿದ್ದು, ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಫರೀದ್ ಖಾನ್, ಮಧುಕುಮಾರ್ ಹಾಗೂ ಗಂಗಾಧರ್ ಉಪಸ್ಥಿತರಿದ್ದರು. ನಮ್ಮ ಕ್ರೇಜಿ ಫ್ಯಾಷನ್ ಸೆಕೆಂಡ್ ಬ್ರಾಂಚ್ ನಾವು ಚಳ್ಳಕೆರೆ ಸಿಟಿ ಹಾಸ್ಪಿಟಲ್ ಮುಂಭಾಗ ಓಪನ್ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಚಿತ್ರನಟರಾದ ವಿಕ್ರಮ್ ರವಿಚಂದ್ರನ್ ಅವರು ಕೂಡ ಆಗಮಿಸ್ತಿದ್ದಾರೆ 17 ತಾರೀಕು. ಹಾಗಾಗಿ ನಾವು ಇಲ್ಲಿ 1000 ಶರ್ಟನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಹಂಚಲಾಗುವುದು. ಹಾಗೂ ಮತ್ತೆ ನಾವು ಕೆಲವು ನಮ್ಮ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕಡಿಮೆ ಪ್ರೈಸಲ್ಲೇ ಬಟ್ಟೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಅತಿ ಕಡಿಮೆ ಪ್ರೈಸಲ್ಲೇ ಎಲ್ರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಅತಿ ಕಡಿಮೆ ಪ್ರೈಸಲ್ಲೇ ನಾವು ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಆಫರ್ ಮುಖಾಂತರ. ಮತ್ತು ಲಕ್ಕಿ ಡ್ರಾ ಕೂಡ ನಾವು ಓಪನ್ ಮಾಡಿಸ್ತಾ ಇದ್ದೀವಿ. ಅಂದರೆ ನಮ್ಗೆ 500 ರೂಪೀಸ್ ಮೇಲೆ ಯಾರೇ ಏನೇ ಪರ್ಚೇಸ್ ಮಾಡಲಿ ಅವ್ರಿಗೊಂದು ಲಕ್ಕಿ ಕೂಪನ್ ಕೂಡ ಕೊಡ್ತಾ ಇದ್ದೀವಿ. ಅದು 6 ಮಂತ್ ಆದಮೇಲೆ ಅದು ಕೂಡ ಡ್ರಾ ಮುಖಾಂತರ ಅದನ್ನು ವಿಜೇತರು ಯಾರಂತ ಮತ್ತೆ ಅದನ್ನು ತೀರ್ಮಾನ ಮಾಡ್ತೀವಿ.